ಅವನ ಹತ್ರ ಮೊಬೈಲ್ ಇತ್ತು. ಆ ಮೊಬೈಲ್ ತಗೊಂಡಿದ್ಮ್ಯಾಕ ನಮ್ಮ ಕಾರ್ಯಕರ್ತರಾದ ಸಾಯಿನಾಥನ್ಗೆ ಅನೇಕ ಯುವಕರು ಆ ಮೊಬೈಲ್ ತಗೊಂಡಿದ್ಮ್ಯಾಕೆ ಇದು ಬೆಳಕಿಗೆ ಅಂತ ತಮ್ಗೆಲ್ಲರೂ ಕೂಡ ಸತ್ಯಾಂಶ ಈಗಾಗಲೇ ಹೇಳಿದ್ದಾರೆ. ಇವತ್ತು ಆ ಮೊಬೈಲ್ ಅವ್ರು ಕೊಡ್ತಿಲ್ಲ ಅಂತಂದ್ರೆ ಇದ್ರ ಬಗ್ಗೆ ಏನು ಗೊತ್ತೇ ಆಗ್ತಿಲ್ಲ. ಇವತ್ತು ಆ ಏನು ಇದು ಬೆಳಕಿಗೆ ಬಂದಿದೆ ಅಂತಂದ್ರ ಒಂದು ಸಣ್ಣ ಹುಡುಗಿ ಹೇಳ್ತಿದೆ, ಆ ಮಗು ಮನೆಗೆ ಹೋಗಿ ನಾನು ಸ್ಕೂಲಿಗೆ ಹೋಗಲ್ಲ ನನಗ ಈ ತರ ಬೈತಾ ಇದ್ದಾರ, ಈ ತರ ಮಾಡ್ತಾ ಇದ್ದಾರ ಅಂತ ಅವಾಗ ಹೇಳಿದ ಮ್ಯಾಕ ಇದು ಬೆಳಕಿಗೆ ಬಂದಿದೆ. ಇಂತ ಅನೇಕ ಈಗಾಗಲೇ ಏನು ವಿಡಿಯೋ ಕ್ಲಿಪ್ ಇದು ಆಡಿಯೋ ಕ್ಲಿಪ್ ತೋರಿಸಿದಾರ, ಅವನೇ ಖುದ್ದಾಗಿ ಒಪ್ಪುತ್ತಾನ. ಈ ತರ ನಾನು 3-4 ಸಣ್ಣ ಹುಡುಗಿಯರಿಗೆ ನಾನು ಈ ತರ ಮಾಡೀನಿ, ಆ ಲಾಡ್ಜಿಗೆ ಹೋಗಿನಿ ಅಂತ ಅವನೇ ಖುದ್ದಾಗಿ ಒಪ್ಪುತ್ತಾನ. ಆದ್ರೆ ಇದ್ರ ಹಿಂದೆ ಏನಿದೆ ಎಂಬುದು ಅದ್ರ ಬಗ್ಗೆ ನಾವು ನೋಡ್ಬೇಕು. ಇವತ್ತ ಈ ತರ ಒಂದು ದೌರ್ಜನ್ಯ ಕೂಡ ಮಾಡಿ ಮತ್ತ ಅವ್ರ ತಾಯಿ ತಂದೆಯರಿಗೆ ಅವಾಜ್ ಹಾಕ್ಬಿಡ್ತಾನ. ನೀವು ಎಲ್ಲ ಪೊಲೀಸ್ ಸ್ಟೇಷನ್ ಹೋದ್ರಿ, ನೀವು ಅದು ಮಾಡಿದ್ರಿ ಅಂತಂದ್ರ ನಾನು ನೀವು ಮರ್ಡರ್ ಮಾಡ್ತೀನಿ, ಆ ತರ ಮಾಡ್ತೀನಿ ಅಂದ್ರೆ ಅವ್ರ ರಾಜರೋಷವಾಗಿ ಇದು ಇವತ್ತೇನು ಸರ್ಕಾರ ಕ್ರಮ ವಹಿಸಬೇಕು. ಮತ್ತೆ ಈಗ ತಾವು ನೋಡ್ಬೋದು ಏನು ಧರ್ಮಸ್ಥಳದ ಒಂದು ಚಿನ್ಮಯ ಅಂತ ಅವ್ನು ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲ. ಸರ್ಕಾರ ಅದ್ರ ಬಗ್ಗೆ SIT ತನಿಖೆ ಮಾಡ್ಲಕ್ಕ ಆದೇಶ ಮಾಡ್ತದ. ಆದ್ರೆ ಇಂತ ಒಂದು ದೊಡ್ಡ ಈ ಪ್ರಕರಣ ಆಗಿದೆ ಹುಮ್ನಾಬಾದ್ ತಾಲೂಕಿನಲ್ಲಿ, ಈವರೆಗೂ ಕೂಡ ಯಾವುದು ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ. ಈ ಪೋಸ್ಕೋ ಕೇಸ್ ಮಾಡಿದಾರ, ಆಯ್ತು ಅಲ್ಲಿಗೆ ನಿಂತಿತ್ತು, ಅದ್ರ ಬಗ್ಗೆ ಮುಂದೆ ತನಿಖೆ ಮಾಡ್ತಾ ಇದಾರ ಅಂತ ಈಗಾಗಲೇ ಅವನ ಮೊಬೈಲ್ ನಲ್ಲಿ ಎಷ್ಟೋ ಮಕ್ಕಳದು ನೇಕೆಡ್ ಫೋಟೋಗಳು ತಗೊಂಡಿದ್ದಾನ, ಎಷ್ಟೋ ಹೆಣ್ಮಕ್ಳದು ಫೋಟೋಗಳಿದೆ ಅಂತ. ಮತ್ತ ಮಕ್ಕಳ ಹತ್ರ ವಾಟ್ಸ್ಆಪ್ ನಲ್ಲಿ ಚಾಟಿಂಗ್ ಅಶ್ಲೀಲ ಪದಗಳು ಪೂರ ಬಳಸಿ ಚಾಟಿಂಗು ಕೂಡ ಮಾಡಿದಾನೆ ಇವತ್ತ. ಅದಕ್ಕಾಗಿ ನಾವು ಏನ್ ಹೇಳೋದು ಅಂತಂದ್ರೆ, ಈಗ ನಮ್ದು ಜಿಲ್ಲೆಯಲ್ಲಿ ಪೊಲೀಸ್ ಇದ್ದಾರ, ಅವರ ಹುಮ್ನಾಬಾದ್ಗಿಂದ ಏನಿದೆ ಅಂತ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿ ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲದಂತ ಅಧಿಕಾರಿಗಳಿದ್ದಾರ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಇದಕ್ಕೂ ಕೂಡ SIT ತನಿಖೆ ಮಾಡಬೇಕು. ಮತ್ತೆ ಒಂದೊಪ್ಪತ್ತಿಗೆ 8-15 ದಿವಸದಾಗ ಇವರು SIT ತನಿಖೆ ಆಗ್ಬೋದು, ಯಾವುದೋ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಮುಖಾಂತರ ತಮಗೆ ಹೇಳಕ್ ಇಚ್ಛೆ ಪಡ್ತೀನಿ. ಎಲ್ಲ ಹಿಂದೂ ಹುಡುಗಿಯರೇ ಇದ್ದಾರೆ ಗೊತ್ತಾ, ಅದೆಲ್ಲ ಹಿಂದೂ ಹುಡುಗಿಯರಿಗೆ ಎಲ್ಲಾ ಕಡೆ ಚಾಟಿಂಗು ಕೂಡ ಅವ್ರಿಗೆ ಮಾಡಿದಾನ. 4,000 ಫೋಟೋಗಳಿವೆ. ಮತ್ತೆ ಇನ್ನೊಂದು ಯಾವುದೋ ಒಂದು ಝಡ್ಪಿ ಅಂತ ಸೇವ್ ಮಾಡಿ ಅವನ್ನೆಲ್ಲ ಆ ಮೊಬೈಲ್ ಟ್ರಾನ್ಸ್ಫರ್ ಮಾಡಿದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಅದೆಲ್ಲ ಬರಬೇಕು. ನಮ್ಮ ಹುಡುಗರು ನಮ್ಮ ಯುವಮೋರ್ಚಾ ಗಮನಿಸ್ತಾರೆ. ಕೆಲವೊಂದು ರಿಕಾರ್ಡ್ ಮಾಡಿದಾಗ ಅವ್ರ ಸ್ಟೇಟಸ್ ಅಲ್ಲಿ ಯಾರು ಹೇಳ್ಕೊಡ್ತೀವಿ 4,000 ಮೇಲ್ಪಟ್ಟು ಫೋಟೋಗಳಿವೆ ಸರ್. ಅದು ಆಡಿಯೋ ಇದನ್ನ ಮಾಡಿದ್ರಲ್ಲ, ಎಷ್ಟು ನಿಮಿಷದಿದೆ ಸರ್? ಅದು 26 ಮಿನಿಟ್. 26 ಮಿನಿಟ್. ಅದ್ರೊಳಗ ಮತ್ತೆ ಏನೇನು ನೀವು ಎಲ್ಲ ಕೇಳಿರಲ್ಲ ಸರ್. ಈಗ ಇದನ್ನ ಇಷ್ಟ ಹೇಳಿದ್ರಿ, ಏನೇನೆಲ್ಲ ಮಾಡಿದ್ದೀನಿ ನಾನು ಎಲ್ಲಿ ಹೇಳ್ತೀನಿ ತಪ್ಪಾಗಿ ಅವ್ರಿಗೆ ಯಾರಿಗೂ ಒಬ್ಬರು ನಾನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಈಗ ಬಹಳ ವರ್ಷದಿಂದ ಹಿಂಗ ನಡೀತಿತ್ತ ಅನ್ನೋ ಒಂದು ಆರೋಪ ಐತಿ. ಹಿಂಗ ನಡೆದಾಗ ಅಲ್ಲಿ ಏನು ಆ ಶಿಕ್ಷಣ ಆಡಳಿತ ಮಂಡಳಿಗೆ ಯಾರು ಗಮನಕ್ಕಿರ್ಲಿಲ್ವೋ, ಹೇಗೆ ಅವ್ರು ಗಮನಕ್ಕೆ ಬಂದಿಲ್ಲ ಅಂತ ಅನಿಸ್ತದ. ಗಮನಕ್ಕೆ ಬಂದಾಗ ಅವ್ರು ಮೀಟಿಂಗ್ ತಗೊಂಡು ಎಲ್ಲ ಪೊಲೀಸ್ ಸ್ಟೇಷನ್ ಲೆಟರ್ ಕೊಟ್ಟಿದ್ದಾರೆ, ಅಲ್ಲಿ ಸ್ಥಳೀಯ ಹೇಳಿದ್ದಾರೆ. ಅಲ್ಲ ಸರ್, ನಿಮ್ಮದೇ ಇದ್ರ ಬಗ್ಗೆ ಈಗ ತನಿಖೆ ಹಾಕೋತಂದ್ರೆ ಏನು ಎಲ್ಲರೂ ಕೂಡ ಹೊರ ಬರ್ತದ. ಎಷ್ಟು ದಿನ ಇದು ಮಾಡಿಲ್ಲ, ನಿಮ್ಮದೇ ಪಕ್ಷದ ಸರ್ MLC, ನಿಮ್ಮದೇ ಪಕ್ಷದ ಒಬ್ರು MLC ಅವರು ಅಧ್ಯಕ್ಷರು ಇರ್ತಕ್ಕಂಥ ಶಾಲೆ ಸರ್ ಅದು. ಅಂತ ಶಾಲೆಯಲ್ಲೇ ಇಂಥದ್ದು ನಡೀತಿದ್ದಲ್ಲ. SIT ತನಿಖೆ ಮಾಡ್ತಾ ಇದ್ದೀವಿ. ಒಂದು ವೇಳೆ ಸಂಸ್ಥೆಯವರ ಪಾತ್ರನೂ ಅದರಲ್ಲಿದ್ರೆ ಅದನ್ನು ತನಿಖೆ. ಈ ಹಿಂದೂ ಕೂಡ ಇಂಥ ಘಟನೆಗಳು ಬೆಳಕಿಗೆ ಬಂದಾಗ ದುಡ್ಡು ಇಟ್ಕೊಂಡು ಆಡಳಿತ ಮಂಡಳಿ ಮುಚ್ಚೈತೆ ಅನ್ನೋ ಒಂದು ಗಂಭೀರ ಆರೋಪ ನಮ್ಮ ಗಮನಕ್ಕೆ ಬಂದಿಲ್ಲ. ನಮ್ಮ ಗಮನಕ್ಕೆ ಅವ್ರು ಬಹಳ ಮೊಬೈಲ್ ನೋಡಿದಾಗೆ ಇದೆಲ್ಲ ಗೊತ್ತಾಗಿಲ್ಲ. ಅದಕ್ಕಿಂತ ಮುಂಚೆ ಯಾವುದೋ ಆರೋಪನೂ ಗೊತ್ತಿರಲಿಲ್ಲ, ಬೇರೆ ಗೊತ್ತಿಲ್ಲ. ಮೊಬೈಲ್ ನೋಡಿದಂತ ಇವ್ರು ಮಾಡಿದ್ದಾರ ಅಂತ ಗೊತ್ತಾಗಿತ್ತು. ಇಂಥ ಟೀಮ್ ಇರ್ಬೋದು. ಇದು ನಾನು ಹೇಳಿದೆ ಯಾವ ರೀತಿ ಲವ್ ಜಿಹಾದ್ ಇದೆ, ಬಲಾತ್ಕಾರ ಜಿಹಾದ್ ಅನ್ನುವಂತ ಒಂದು ಸ್ಕೆಚ್ ಮ್ಯಾಪ್ ಇದೆ. ಇದರಿಂದ ದೊಡ್ಡ ಟೀಮ್ ಇರಬಹುದು, ವಿದೇಶಿ ಫಂಡಿಂಗ್ ಕೂಡ ಇರಬಹುದು. ಅದಕ್ಕಾಗಿ ಯಾವುದೇ ಸಾಕ್ಷಿ ಇದೆ. ಇದು ಯಾವ್ದೋ ಜಿಹಾದ್ ಯಾವ್ದೋ ಫಂಡಿಂಗ್ ಅಂತ ಹೇಳ್ತೀರಿ. ಈಗ ಒಬ್ಬ ಕಾಮಕ್ನ ವಿಚಾರವಾಗಿ ಧರ್ಮದ ಇದು ಲೇಪನ ಮಾಡ್ತಿದ್ರಿ ಸರ್. 1 ಸೆಕೆಂಡ್. ಪ್ರಜ್ವಲ್ ರೇವಣ್ಣ ಅವ್ರ ವಿಚಾರದಾಗ ಯಾವ ಧರ್ಮದ ಲೇಪನ ಮಾಡ್ತಿದ್ರಿ? ಧರ್ಮಸ್ಥಳದ ವಿಷಯದಲ್ಲಿ ಅಲ್ಲ ಶಿಕ್ಷಕಂಗೆ ಧರ್ಮದ ಕಾಮಕರ ವಿಚಾರದಲ್ಲಿ ಧರ್ಮದ ವಿಚಾರ ಬರಲ್ಲ. ಅಲ್ಲ ಸರ್, ಈಗ ಧರ್ಮದ ಲೇಪನ ಮಾಡಿದ್ದೆ ಕೇಳಿ. ಇದು ನಮ್ದು ಹುಮ್ನಾಬಾದ್ ತಾಲೂಕದಾಗ ಬೀದರ್ ಜಿಲ್ಲೆದಾಗ ಆಗ್ಯದ. ಇದ್ರ ಬಗ್ಗೆ ಫಂಡಿಂಗ್ ಆಗಿದ್ದ ಸಾಕ್ಷಿ ಏನಾದ್ರೆ ಸ್ವಾಗತ ಮಾಡಿದ್ವಿ. ಕೋರ್ಟ್ ತೀರ್ಪಿನ ಸ್ವಾಗತ ಮಾಡಿದ್ವಿ. ಬಟ್ ಇಲ್ಲಿರೋದು ನಿಮ್ಗೆ ಸಾಮ್ಯತೆ ಹೇಳ್ದ. ಅಜ್ಮೀರ್ ಕೇಸಿಗೆ ಸಾಮ್ಯತೆ ಹೇಳ್ದ. ವಿಕ್ಟಿಮ್ ಅಂಡ್
ಕಲ್ಪ್ರಿಟ್ ಯಾವ ರೀತಿ ಹೋರಾಟ ಮಾಡ್ತೀರಿ ಸರ್? ಎಲ್ಲ ಹೋಮ್ ಮಿನಿಸ್ಟರ್ ಭೇಟಿ ಆಗ್ತಾರೆ ನೀವು, ಯಾವ ರೀತಿ SIT ಯಾವ ರೀತಿ ತನಿಖೆ? ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ, ಅವ್ರು ಮಾಡ್ಲಿಲ್ಲ ಅಂದ್ರೆ ಎಲ್ಲಾ ಸಮಾಜ ಜನರನ್ನು ನಾವು ಸೇರಿಸಿ ಬೀದರ್ನಲ್ಲಿ ಹೋರಾಟ ಮಾಡ್ತಿದ್ರೆ ಯಾವ ತಾಂತ್ರಿಕ ಅಂತ ತಗೊಂಡು ಹೋಗ್ತೀವಿ. ಸರ್ ಇದು ಹುಮ್ನಾಬಾದ್ ಸರ್, ಈಗ ಬೀದರ್ ಜಿಲ್ಲೆಯಾದ್ಯಂತ ನಿಜಾಂಶ ಹೊರಗೆ ಒಂದು ರಿಲೀಸ್ ಮಾತ್ರ ಕೇಸ್ ಆಗಿದೆ. ಇದರಿಂದ ಎಷ್ಟಾಗಿವೆ, ಇವ್ರು ಮುಂದೆ ಯಾರಿದ್ದಾರೆ ಎಲ್ಲ ತನಿಖೆ ಆಗ್ತದೆ. ಸರ್ ಇದು ಬೀದರ್ ಜಿಲ್ಲೆ ಸರ್, ಇದು ಹುಮ್ನಾಬಾದ್ ಸಂಬಂಧಪಟ್ಟಂಗೆ ಅಷ್ಟೇನಾ ಅಥವಾ ಈಗ ಬೀದರ್ ಜಿಲ್ಲೆಯಾದ್ಯಂತ ಬಹುತೇಕ ಕಡೆಗಳಲ್ಲಿ ಇಂಥ ಪೋಕ್ಸೋ ಕೇಸ್ಗಳು ಆಗ್ತಾ ಇದೆ ಸರ್, ವರದಿಗಳು ಆಗ್ತಾ ಇದೆ. ಈ ಹಿಂದೆ ಕೂಡ ಬಾಲ್ಕಿ ತಾಲೂಕಿನಲ್ಲಿ ಇಂತಹ ಒಂದು ಘಟನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಕೂಡ ತಾವು ಹೋರಾಟಕ್ಕೆ ಈ ಪರ್ಟಿಕ್ಯುಲರ್ ಇದ ಒಂದಕ್ಕ ಇದನ್ನ ಮಾಡ್ತೀರಾ ಅಥವಾ ಎಲ್ಲಾ ಪೋಕ್ಸೋ ಕೇಸ್ಗಳು ಆಗತ್ತವಲ್ಲ? ಈಗ ಎಲ್ಲಾ ಪೋಸ್ಕೋ ಕೇಸ್ಗಳಿಗೆ ಸಾಮ್ಯತೆ ಇರಲ್ಲ. ಒಂದು ಕೇಸ್ ಬೇರೆ, ಇಲ್ಲಿರೋದು ಆಲ್ರೆಡಿ ಅವನೇ ಒಪ್ಕೊಂಡಿದ್ದ ನಾನು 3-4 ಮಾಡಿದ್ದೀನಿ ಅಂತ ಲಾಜಿಕ್ ಕರ್ಕೊಂಡು ಹೋಗಿದ್ದೀನಿ. ಮತ್ತು ಅದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕ ಆಗಿ ಬೇರೆ ಹೊಲ ಮೇಲೆ ಏನಿರ್ತದೆ, ಒಬ್ಬ ಶಿಕ್ಷಕ ಆಗಿ 3-4 ಅಂತ ಅವ ಹೇಳ್ತಂದ್ರೆ ಅವ್ರ ಮೊಬೈಲ್ ನಲ್ಲಿ 40-50 ಜನರು ವಾಟ್ಸ್ಆಪ್ ಮೆಸೇಜ್ಗಳು ನಮ್ಮವ್ರು ನೋಡಿದ್ದಾರೆ. ಅದಕ್ಕೆ ನಮ್ಗೆ ಅನುಮಾನ ಇದೆ, ನಾವು ನೋಡಿಲ್ಲ, ನಮ್ಮವ್ರು ನೋಡಿದ್ದಾರೆ. ಅದು ನೋಡಿದ ನಂತರ ಕೇಸ್ ಆಗಿದೆ. ಅಲ್ಲಿವರೆಗೆ ಕೇಸ್ ಆಗಿದೆ. ಅವ್ರು ನೋಡಿದ 25ನೇ ತಾರೀಕು 28 ಕೇಸ್ ಆಗಿದೆ. ಈಗ ಪೊಲೀಸ್ ಕಸ್ಟಡಿಯಲ್ಲಿ ಮೊಬೈಲ್ ಇದೆ. ನಮ್ಮ ಪೊಲೀಸರ ಮೇಲೆ ನಮ್ಗೆ ಭರವಸೆ ಇಲ್ಲ. ಅದಕ್ಕೆ SIT ಆಗಬೇಕು, ಇಲ್ಲಾಂದ್ರೆ ಆ ಮೊಬೈಲ್ ನಲ್ಲಿ ಇದ್ದಂತ ಕೂಡ ಮುಚ್ಚಕ್ಕುವಂತ ಕೆಲಸ ಆಗ್ತದೆ. ಅದು ನಮ್ಮ ಒತ್ತಾಯ SIT ಆಗ್ಬೇಕು. ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿನ್ನೆ ನಮ್ಮ ಕಾರ್ಯದರ್ಶಿಗಳು, ನಮ್ಮ ರಾಜ್ಯಾಧ್ಯಕ್ಷ ಧರ್ಮಸ್ಥಳದ ಅಮಿತ್ ಶಾ ಅವರು ಹೇಳಿದ್ರು, ಅಲ್ಲಿವರೆಗೂ ಕೂಡ ಪ್ರಯತ್ನ ಮಾಡ್ತೀವಿ. ಎಷ್ಟು ವಿದ್ಯಾರ್ಥಿನಿಯರಿದ್ದಾರೆ ಇದ್ರಲ್ಲಿ? ಈಗ ನೀವು ಎನ್ಕ್ವೈರಿ ಮಾಡಿದ್ರೆ ನಿಮ್ಮ ಪಾರ್ಟಿಗಳು ಅವ್ರು ಎಷ್ಟಿರ್ಬೋದು? ಸ್ವತಃ ಒಪ್ಕೊಂಡಿದ್ದ 3-4 ವಿದ್ಯಾರ್ಥಿನಿ ಇದೆ. ಅವ್ರ ಮೊಬೈಲ್ ನಲ್ಲಿ 3-4 ವಿದ್ಯಾರ್ಥಿ ನೆಕೆಟ್ ಫೋಟೋಗಳಿವೆ. 30-40-50 ವಿದ್ಯಾರ್ಥಿಗಳು ವಾಟ್ಸ್ಆಪ್ ಮೆಸೇಜಸ್ ಇವೆ, ಅಂದ್ರೆ ಅಶ್ಲೀಲ ಮೆಸೇಜ್ಗಳು. ಮಾತಾಡಿ ಕೊಟ್ರೆ ಈಗ ಅದು ಒಂದು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ. ಇದ್ರ ಬಗ್ಗೆ SIT ತನಿಖೆ ಮಾಡಿ ಏನೋ ಒಂದು ಕಲ್ಪ್ರಿಟ್ ಇದ್ದಾನ ಅವನಿಗೆ ಫಾಸಿ ಹಾಕ್ಬೇಕಂತ ನಾವು ಎಲ್ಲರೂ ಕೂಡ ನಮ್ಮ ಪಕ್ಷದಿಂದ ನಾವು ಮತ್ತು ಹಿಂದೂ ಪರ ನಮ್ಮ ಎಲ್ಲಾ ಸಂಘಟನೆಯ ವತಿಯಿಂದ ಆಗ್ರಹ ಮಾಡ್ತೇವೆ. ಯಾಕಂತಂದ್ರೆ ಈ ತರ ಆಗ್ತೋತ ಹೋಗ್ತು ಅಂತಂದ್ರ ಇದ್ರ ಹಿಂದೆ ಏನೇನಿದೆ ಅನ್ನೋದು ಗೊತ್ತಾಗ್ಬೇಕು. ಇದಕ್ಕ ಈಗ ಸಣ್ಣ ಮಕ್ಕಳು ಅವರಿಗೆ ಇನ್ನ ಮ್ಯಾಚುರಿಟಿನೂ ಕೂಡ ಬಂದಿರಲ್ಲ. ಹೈಸ್ಕೂಲಿಗೆ ಅಂತಂದ್ರೆ ಅವ್ರಿಗೇನು ಅವ್ರ ಕಾಲೇಜಸ್ ಇಲ್ಲ, ಅವ್ರೇನು ಯಾವ್ದು ದೊಡ್ಡವರಿಲ್ಲ. ಆದ್ರೆ ಈ ತರ ನಡೀತು ಅಂತಂದ್ರ ಮತ್ತೆ ಏನಾಗ್ತಾ ಇದೆ ಗೊತ್ತಾ? ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ತಾ ಇದೆ? ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.